ಕನ್ನಲ್ಲಿನಲ್ಲಿ ಹೋಗ್ತಾ ಇದೆ ರಸ್ತೆನಲ್ಲಿ ಒಬ್ರು ಯಜಮಾನ್ರು ಸಿಕ್ಕಿದ್ರು, ಒಳ್ಳೆ ವ್ಯಾಪಾರ ಮಾಡ್ಕೊಂಡು. ಯಜಮಾನ್ರ ನಮಸ್ಕಾರ, ಬನ್ನಿ. ಎಲ್ಲಿ ಹೋಗ್ತಾ ಇದ್ದೀರಾ? ಹೌದಾ? ಏನು ಒಳ್ಳೊಳ್ಳೆ ಹಣ್ಣುಗಳು ಮಾರ್ತಾ ಇದ್ದೀರಾ? ಏನೇನು ಹಣ್ಣುಗಳಿದೆ ಇದರಲ್ಲಿ? ಇವಾಗ ರಾಮಫಲ ಇದೆ, ಬೆಲ್ದಣ್ಣು ಇದೆ, ಸೌತೆಕಾಯಿ ಇದೆ, ಟೊಮೊಟೊ ಇದೆ. ಇದು ರಾಮಫಲ. ರಾಮಫಲ ಏನು ಆರೋಗ್ಯಕ್ಕೆ ಒಳ್ಳೇದಾ ಇದು? ಆರೋಗ್ಯಕ್ಕೆ ಒಳ್ಳೇದು ಸರ್, ತಿನ್ಬೋದಾ? ತಿನ್ಬೋದು. ಬೇಲ್ದಣ್ಣು ಮುಂಚೆ ಯಾವಾಗ ನಾವು ಹಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ ಇದ್ರದ್ದು ಮಹಿಮೆ. ನಾವು ಹುಡುಗರಾಗೆಲ್ಲ ತಿಂದಿದ್ದೀವಿ ಸರ್. ನೋಡಿ ಪರಿಮಳ, ಹೀಗೆ ಮರದ ಹತ್ರ ಹೋದ್ರೇನೆ ಪರಿಮಳ ಘಮ ಘಮ ಅಂತಿರುತ್ತೆ. ಏನು ಬೆಲೆ ಎಲ್ಲ ಜಾಸ್ತಿ ಆಗ್ಬಿಟ್ಟಿದ್ಯಾ ಈಗ? ಬೇಲ್ದಣ್ಣು ಎಷ್ಟು ಕೆಜಿ? ಬೇಲ್ದಣ್ಣು 80 ರೂಪಾಯಿ ಸರ್ ಕೆಜಿ. 80. ಇದು ರಾಮಫಲ? ರಾಮಫಲ 150, 120. 120. ಬನ್ನಿ, ಹಾಗೆ ಇಲ್ಲೇ ಈ ಕಡೆ ಬನ್ನಿ. ಇನ್ನ ಏನೇನು ವ್ಯಾಪಾರ ಮಾಡ್ತಿದ್ದೀರಾ? ಓಹ್ ನೋಡಿ, ಟವಲ್ ಇಲ್ಲ ಅಂತೇಳಿ ಶಿಸ್ತು. ಟವಲ್ ಇರ್ಲೇಬೇಕಾ ನಿಮ್ಗೆ? ಟವಲ್, ನಾವು ರೈತರಲ್ವಾ? ಹಾಗಾಗಿ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಮುದ್ದಪ್ಪಾಜಿ ಅಂತ. ಮುದ್ದಪ್ಪಾಜಿ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡೋದು ನೀವು? ನಾನೊಂದು 8 ವರ್ಷದಿಂದ ಮಾಡ್ತೀನಿ. ಹೌದಾ? ಏನು ಇನ್ಮೇಲೆ ಹಣ್ಣುಗಳ ಸೀಸನ್ ಜಾಸ್ತಿನಾ? ಸೀಸನ್ ಐತೆ, ಬರ್ತದೆ, ಬರ್ತದೆ, ಸ್ಟಾಪ್ ಆಗ್ತದೆ. ಹಲಸಿನ ಬರ್ತದೆ ಇನ್ಮೇಲೆ. ಹಲಸಿನ ಜಾಸ್ತಿ. ಓಕೆ. ತರಕಾರಿ ವ್ಯಾಪಾರ ಅವಾಗಿಂದ? ಇಲ್ಲ, ನಾನು ಒಂದು 60 ವರ್ಷ ವ್ಯವಸಾಯ ಮಾಡಿದೆ. ಈಗ ಒಂದು 10 ವರ್ಷನ ವ್ಯಾಪಾರ ಮಾಡ್ತೀನಿ. ವಯಸ್ಸಾಯ್ತಲ್ಲ, 50-60 ವರ್ಷ ವ್ಯವಸಾಯ ಮಾಡಿದೆ. ಓಕೆ. ಈಗ ಮಾತ್ರ ಆಗಲ್ಲ, ವಯಸ್ಸಾಗೋಯ್ತು. ಏನೋ ಕೂತ್ಕೊಂಡು ಹೊಟ್ಟೆ ಪಡಿದ್ದೆ, ಹಣ್ಣು ಹಂಪು ಮಾಡ್ತೀನಿ. ಸೂಪರ್. ಈಗ ಅವರೆಕಾಯಿ ಸೀಸನ್ ಸ್ಟಾರ್ಟ್ ಅಲ್ವಾ? ಅವರೆಕಾಯಿ ಇನ್ನ ಮುಗಿತಾ ಬಂತ. ಹಬ್ಬಕ್ಕೆ ಮುಗಿದತ್ತದೆ. ಸಂಕ್ರಾಂತಿಗೆ ಸ್ವಲ್ಪ ಮುಕ್ಕಾಲ್ ಭಾಗ ಆಗೋಗ್ತದೆ. ಇನ್ನು ಸಪೋಟ ನೋಡಿ, ಸಪೋಟ ಎಲ್ಲ ಇನ್ನೊಂದು ಇಲ್ಲಿ ಖುಷಿ ಆಗಿದೆ ಏನಂದ್ರೆ ಎಲ್ಲ ಒಂಥರ ಪ್ರೀಮಿಯಂ ಕ್ವಾಲಿಟಿನಲ್ಲಿದೆ ಎಲ್ಲ. ಅಂದ್ರೆ ಏನ್ ಸುತ್ತಮುತ್ತ ರೈತರ ಹತ್ರ ತಗೊಂಬರದಾ ನೀವು? ರಾಮಳ್ಳಿ ತೋಟದಲ್ಲಿ ತರ್ತೀರಾ? ತೋಟ 3-4 ಲಕ್ಷ ಲೀಸ್ಗೆ ಹಾಕ್ಕೊಂತೀನಿ. ಸಪೋಟ, ಬಾಳೆ, ತೆಂಗು, ಅವರೆ ಗಿಡ ಇವೆಲ್ಲ ಬೆಳೆದು ತರ್ತಾರೆ. ಓ ಸೂಪರ್. ಅಂದ್ರೆ ಡೈರೆಕ್ಟ್ ರೈತರಿಂದಾನೇ ತಗೊಂಡ್ಬರ್ತೀರಾ? ರೈತರು ತೋಟದಿಂದಾನೇ ತರೋದು, ಮಾರ್ಕೆಟ್ ಮಂಡಿಗೆ ಹೋಗಲ್ಲ. ಓಕೆ ಓಕೆ. ಇಲ್ಲಿ ನೋಡಿ ಕುಂಬಳಕಾಯಿ ಇದೆ. ಇದೆಲ್ಲ ಒಂಥರ ಹಳ್ಳಿ ಸೊಗಡನ್ನ ನೆನಪು ಮಾಡುತ್ತೆ. ನನಗಂತೂ ನೋಡಿ ಖುಷಿ ಆಯ್ತು. ಮತ್ತೆ ಈ ಕಡೆ ಸೊಪ್ಪು ವ್ಯಾಪಾರ ಮಾಡ್ತಿದ್ದಾರೆ. ಅಮ್ಮ, ನಿಮ್ಮ ಹೆಸರು? ಗಂಗಮ್ಮ. ಇಲ್ಲೂ ಎಲ್ಲ ನೀವೇ ಬೆಳೆಯೋದಾ ಅಥವಾ ಹೇಗೆ? ನೀವೇ ಬೆಳೆಯೋದಾ? ಸೂಪರ್. ಬೇಲ್ದಣ್ಣು ಮಾತ್ರ ತುಂಬಾನೇ ಚೆನ್ನಾಗಿದೆ, ಪರಿಮಳ. ರಾಮಫಲ ನೋಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನೀವೇನಾದ್ರೂ ಈ ಕಡೆ ಕನ್ನಲ್ಲಿ ಕಡೆ ಹೋಗ್ತಿದ್ದೀರಾ ಅಂದ್ರೆ ನಿಲ್ಲಿಸಿ ಅಲ್ವಾ? ಕ್ಯಾನ್ಸರ್, ಕರೆಕ್ಟ್. ನ್ಯೂಸ್ ಪೇಪರಲ್ಲೆಲ್ಲ ಓದಿದ್ದೆ ನಾನು, ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ ಅಂತ. ಫ್ರೆಶ್ ಆಗಿರೋ ಎಳ್ನೀರು ಮಾರ್ತಿದ್ದಾರೆ ಅಮ್ಮನವರು ನೋಡಿ. ಈಗ ತಾನು ಇಳಿಸಿದಾರಲ್ಲಿ ಕೆಂದೆಳ್ನೀರು. ಒಂದು 4 ಪಾರ್ಸಲ್ ಮಾಡಿಸ್ಕೊಂಡು ತೊಗೊಂಡೋಗ್ತಾ ಇದ್ದೀನಿ. ನೀವು ಈ ಕಡೆ ಕನ್ನಲ್ಲಿ ಕಡೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಲ್ಲೊಂದು ಸ್ಟಾಪ್ ಮಾಡಿ. ನಿಮಗೆ ಸಖತ್ತಾಗಿರೋ ಫ್ರೆಶ್ ಆಗಿರೋ ಹಣ್ಣು ತರಕಾರಿ ಎಲ್ಲ ಸಿಗುತ್ತೆ. ತಿಂಡಿಗಳು ಇದೆ ನೋಡಿ, ಅಲ್ಲಿ ಚಕ್ಲಿ, ಕೋಡುಬಳೆ, ಹಪ್ಪಳ ಎಲ್ಲ ಇದೆ. ತೊಗೊಂಡು ಶಾಪ್ ಮಾಡಿಕೊಂಡು ನೀವು ಹೋಗ್ಬೋದು. ಹೊರಡೋಣಂತೆ. ಬರೋಣ ಯಜಮಾನ್ರೆ. ಪಾಪ ಹಣ್ಣಿನೆಲ್ಲ ತಿನ್ನೋಕ್ಕೆಲ್ಲ ಕೊಟ್ಟರು, ಭಾರಿ ಖುಷಿ ಆಯಿತು ನನಗೆ. ನಾವು ಸ್ವಲ್ಪ ಎಲ್ಲ ವ್ಯಾಪಾರ ಮಾಡಿ ಕಾರಲ್ಲಿ ಇಟ್ಕೊಂಡು ಹೋಗ್ತಿದ್ವಿ. ಬರೋಣ ಯಜಮಾನ್ರೆ. ಆಯ್ತು ಸರ್, ಬನ್ನಿ. ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿ. ಒಳ್ಳೇದು. ಹಾಂ.